ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ್ವ MI ಅಥವಾ ಮಲ್ಲಪ್ಪ ಜ್ಯೋತವರಾಜ್ ಬೇರೆ. KLE ಕರ್ನಾಟಕ ಲಿಂಗಾಯತ್ ಸೊಸೈಟಿ ಅಥವಾ ಎಜುಕೇಷನ್ ಸೊಸೈಟಿ. ಈಗಾಗಲೇ ಹಿಂದಿದ್ದು ಕರ್ನಾಟಕ ಲಿಬರಲ್ ಸೊಸೈಟಿ ಅಂತ ಮಾಡ್ಕೊಂಡ್ರು ಅಂತ ಲಿಂಗಾಯತ್ ಮಾಡ್ಕೊಂಡಿದ್ದಾರೆ. ಇವತ್ತು ಎಷ್ಟು ಜನ ಬಡ ಲಿಂಗಾಯತ್ರಿಗೆ ಇದು ಹೆಲ್ಪ್ ಆಗಿದೆ ಅನ್ನೋದು ಬದಿಗಿರಲಿ, ಯಾಕೆಂದ್ರೆ ಏನಾಗಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದ. ಸಡನ್ನಾಗಿ ಒಂದು 10 ಲಿಂಗಾಯತ್ ಪ್ರತಿಭಾವಂತ ಹುಡುಗರಿಗೆ ಫ್ರೀ MBBS ಅಥವಾ MD ಸೀಟ್ ಕೊಟ್ಟಿದ್ದಾರೆ. KLE ಸಂಸ್ಥೆಯ ನಮ್ಮ ಕೋರೆ ಅವರು ಅಥವಾ ಅವ್ರ ಜೊತೆಗಾರರು ಅಂತ ಕೇಳಿದಾಗ ಮೋಸ್ಟ್ಲಿ ಉತ್ತರ ಸಿಗಲಿಕ್ಕಿಲ್ಲ. ಯಾಕಪ್ಪ ಅಂತಂದ್ರೆ ಇವರಿಗೆಲ್ಲ ಏನಪ್ಪ ಅಂದ್ರೆ ವಿಶೇಷ ಲಿಂಗಾಯತ್ ಸಮುದಾಯದ ಹೆಸರಿನ ಮೇಲೆ ತಮ್ಮ ಉದ್ಯೋಗಗಳನ್ನ ಮಾಡ್ಕೊಳ್ಳಿಕ್ಕೆ ಇದೊಂದು ಅನುಕೂಲ ಸಿಂಧು ಅನ್ನೋದು ಮಾಡ್ತಾಯಿದ್ದಾರೆ ಅನ್ನೋದನ್ನು ಭಾಷೆ ತೆಗೆಯಕ ಟೀಕೆ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ವಿಶೇಷವಾಗಿ ಅಲ್ಲಿದ್ದಂಥ ನಿರ್ದೇಶಕರು ಏನಪ್ಪ ಅಂತಂದ್ರೆ ಹೋಗೋದು, ಸಹಿ ಮಾಡೋದು, ಪತ್ತೆ ತೊಗೊಳ್ಳೋದು, ಊಟ ಮಾಡೋದು, ಫಂಕ್ಷನ್ಗೆ ಹೋಗೋದು, ಹಾಯ್ ಎಲ್ಲೋ ಅನ್ನೋದು, ಚೆಂದಂಗೆ ಒಬ್ಬರು ನೋಡಿ ನಗೋದು, ಹೋ ಸ್ವಲ್ಪ ಅನುಕೂಲಸ್ಥರಿದ್ದಾರೆ ಎಲ್ಲ ಇದು ಡೈರೆಕ್ಟರ್ಗಳು. ಅದರಲ್ಲಿ ಎರಡು ಮಾತಿಲ್ಲ. ಅವ್ರಿಗೂ ಒಂದು ರೆಸ್ಪೆಕ್ಟೆಡ್ ಒಂದು ಪೋಸ್ಟ್ ಬೇಕಾಗಿರ್ತದೆ ನಿರ್ದೇಶಕ ಅಂತೇಳಿ. ಹೀಗಾಗಿ ಕೋರೆ ಅವ್ರನ್ನ ಪ್ಲೀಸ್ ಮಾಡ್ಕೊಳ್ಳೋದು. ಯಾಕಂದರೆ ಕೋರೆಯವರ ಜನ ಅಲ್ಲಿ ಹೆಚ್ಚಿದ್ದಾರೆ. ಇನ್ನೂ ಎಲ್ಲರೂ ಅಲ್ಲಿದ್ದಾರೆ ಕೋರೆಯವ್ರು ಬೇಕಾದವ್ರನ್ನ. ಅವ್ರು ಬೇಗಡಾದವ್ರು ಯಾರೂ ಇಲ್ಲಲ್ಲ. ಯಾರು ಬೇಡದವ್ರು ಇದ್ದರೆ ಅವ್ರು ನಮ್ಮಂಥ ಟೀಕಾಕಾರ ದೂರ ಇರ್ತಾರೆ ಯಾವಾಗಲೂ. ಯಾಕಂತಂದ್ರೆ ಅವ್ರನ್ನ ಅವ್ರು ಸಹಿಸೋದಿಲ್ಲ. ಮತ್ತು ಸಹಜದ ಮೊದಲಿಂದು ಅವರಲ್ಲಿ ಒಂದು ರೀತಿ ಡಿಕ್ಟೇಟರ್ಶಿಪ್ ಮನೋಭಾವ, ತಾವು ಹೇಳ್ದಂಗೆ ಕೇಳ್ಕೊಂಡು ಹೋಗೋದು ಜನ ಇರಬೇಕು ಅನ್ನೋಂಥ ಬೈಕ್ ಅವರಲ್ಲದ. ಯಾಕಂದ್ರೆ ಮೊದಲಿಂದು ಲಿಂಗಾಯತ ಹೆಸರಿನ ಮೇಲೆ ರಾಜಕೀಯನೋ ಅಥವಾ ಆರ್ಥಿಕ ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಂಥವು. ಅದೇನೋ ಮಾಡಲಿ, ಆದ್ರೆ ಒಂದು ಮಾತ್ರ ಸತ್ಯದ, ಸಪ್ತರ್ಷಿಗಳ ಹಾಕಿದಂಥ ಒಂದೇನು ಅಡಿಪಾಯ ಅದಲ್ಲ, ಅದ್ರ ಮೇಲೆ ಇವತ್ತೊಂದು ದೊಡ್ಡ ಭವ್ಯವಾದಂತಹ ಸೊಸೈಟಿನ ಕಟ್ಟಿದ್ದೇನು ಸುಳ್ಳಲ್ಲ. ಅಲ್ಲಿ ಯಾರೋ ಕಟ್ಟಲಿ, ಅದಕ್ಕೆ ನಾವು ಅವ್ರಿಗೆ ಕ್ರೆಡಿಟ್ ಕೊಡಲೇಬೇಕಾಗ್ತದೆ. ಬಟ್ ಅವ್ರು ಒಬ್ಬರಿಂದ ಆಚರಣೆ ಇದೆಲ್ಲ ಅಂತ ಪ್ರಶ್ನೆ ಮಾಡಿದಾಗ ಅಸಾಧ್ಯ. ಒಬ್ಬರಿಂದ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಸಂಸ್ಥೆ ಇರಲಿ, ಸಂಸ್ಥೆಗೆ ಹಲವರು ಕಾರ್ಯ ಇರ್ತಾರೆ. ಇವತ್ತು ನಾವು ಒಂದು ಸಂಸ್ಥೆ ಹುಟ್ಟಾಕಿದ್ದೀವಿ, ಅನೇಕರು ಕಾರ್ಯ ಇದ್ದಾರೆ. ನಾನು ಒಬ್ಬರಿಂದ ಈ ಸಂಸ್ಥೆ ನಡೀತದಂತಲ್ಲ. ಇಲ್ಲಿ ಕೆಲಸ ಮಾಡುತ್ತಾ ಪ್ರತಿಯೊಬ್ಬರ ಸಹಾಯ ಸಹಕಾರದ್ದಾಗಿ ಬೆಳೀಲಿಕ್ಕೆ ಸಾಧ್ಯದ. ಒಬ್ಬ ಕಸ ಹುಡುಗುವಂಥ ಹೆಣ್ಣು ಮಗಳು ಗಂಡು ಮಗಳು ಅವರ ಸಹಕಾರದಿಂದ ಸ್ವಚ್ಛ ಇರಲಿಕ್ಕೆ ಸಾಧ್ಯದ. ಅದನ್ನು ನಾವು ಮೊದಲು ತಿಳ್ಕೊಬೇಕಾಗ್ತದೆ. ಆ ದೃಷ್ಟಿಕೋನ ಅವರಲ್ಲಿ ಇಲ್ಲ ಅಂತ ಕಾಣ್ತದೆ. ಹೀಗಾಗಿ ಸೊಸೈಟಿಯಲ್ಲಿ ತಮ್ಮದೊಂದು ಪ್ರಭುತ್ವ ಉಳಿಯೋಂಗೆ ಮಾಡ್ಕೊಂಡಿದ್ದಾರೆ. ಉಳಿದವ್ರ ಹೆಸರಿಗೆ ಉಂಟು, ಸಹಿ ಮಾಡೋದು ಬೇಡದ್ರೆ ತೆಗೆದುಹಾಕೋದು ಶಕ್ತಿ ಅವ್ರು ಇಟ್ಕೊಂಡಿದ್ದಾರೆ. ಹೀಗಾಗಿ ಭಾಳಷ್ಟು ನಿರ್ದೇಶಕರಿಗೆ ನಮಗೆ ನಾವು ಸಹಜ ಅನ್ನಿಸ್ತದೆ ರೀ. ಒಂದಿಷ್ಟು ಸ್ವಾಭಿಮಾನ ಬೆಳೆದ ಮೇಲೆ, ಬುದ್ಧಿಮತ್ತೆ ಬೆಳೆದ ಮೇಲೆ, ನಮ್ಮ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಾಗ ನಾವೇನಪ್ಪ ಇವ್ರ ಕೈಯಲ್ಲಿ ಆಳಗಳೇನು ಬರೋದು, ಸಹಿ ಮಾಡೋದು, ಊಟ ಮಾಡೋದು, ಟೋಕನ್ ತೊಗೊಂಬರೋದು, ಮತ್ತೆ ಮಾಡೋದು. ವೋಟಿಂಗ್ ಟೈಮ್ದಾಗ ಅವ್ರು ಬೇಕಾದ್ರೆ ಓಟ್ ಹಾಕ್ತಾರೆ, ಆಯ್ತು ತೊಗೊಂಬರ್ತಾರೆ. ಅಷ್ಟೇ ಅಲ್ಪ ನಮಗೆ ಕೆಲಸ ಅನ್ನುವಂಥ ಸಹಜ ಎಲ್ಲ ನಿರ್ದೇಶಕರಿಗೆ ಮೂಡಿರ್ಬೋದು. ಅವ್ರೂ ಇತ್ತೀಚೆಗೆ ಸ್ವಲ್ಪ ಬಂಡಾಯ ಹೇಳ್ತಾ ಇದ್ದಾರೆ, ವಿರೋಧ ಮಾಡ್ತಾ ಇದ್ದಾರೆ. ಯಾಕಪ್ಪ ನೀವು ಒಬ್ಬರ ಆಗ್ಬೇಕು, ನಿಮ್ಮಂದ್ರೆ ನಿಮ್ಮ ಮಗನೇ ಆಗಿಬಿಡ್ಬೇಕು, ಅನಿತ ಮತ್ತಾರು ಇಲ್ಲೇನು, ನಮ್ಮ ಹೆಂತ ಯೋಗ್ಯತಿದ್ದವ್ರು ಇಲ್ಲೇನು, ಕೌಟಿಂಗ್ ಮಠ ಅವ್ರು ಇಲ್ಲೇನು, ಮಾಂತೇಶ್ ಅವರು ಮತ್ತಾರು ಇಲ್ಲೇನು, ನಿಮ್ಗೆ ಬೇಕಾದ್ರೆ ಬೇರೆದವ್ರು ಮಾಡಿ ನಿಮ್ಮ ಕುಟುಂಬ ಯಾಕೆ ಮಾಡ್ತಾಯಿದ್ದೀರಿ ಅನ್ನುವಂಥ ಪ್ರಶ್ನೆಗಳು ಹೇಳ್ತಿದ್ದಾರೆ. ಯಾಕೆ ಮೊದಲ ಮಾಜಿ ಕಾರ್ಯಾಧ್ಯಕ್ಷರು ಇವತ್ತು ನಮ್ಮ ಇವರು ಕೋರೆಯವರು, ಪ್ರಭಾಕರ್ ಕೋರೆಯವರು, ಅವರು ಅಂಥವ್ರು ಯಾರು ತರಲಿಲ್ಲ. ಆದ್ರೆ ತಮ್ಮ ಮಗನನ್ನು ತಮ್ಮ ನಂತರ ತಂದು ಇವತ್ತು ಇಟ್ಟಿದ್ದಾರೆ, ನಂತರ ಮಗಳಂತವ್ರು ವಿಚಾರ ಮಾಡಿದ್ದಾರೆ. ಅಂದ್ರೆ ವಂಶ ಪಾರಂಪರ್ಯದ ಆಡಳಿತವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಇವತ್ತು ಯಾಕೋ ಡೈರೆಕ್ಟರ್ಗಳಲ್ಲಿ ಸೇರೈತೆ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ ಮನಸ್ಸಿನಲ್ಲಿ. ಏನಪ್ಪ ನಾವು ಮನೆ ಕಾಯುವಂಥ ಇವ್ರ ಕೈಯನ್ನು ಕೆಲಸದಾರರ ಅನ್ನೋದು ಭಾವನೆ ಮುರಿರ್ಬೇಕು. ಅದಕ್ಕೆ ಅಧಿಕಾರ ವಿಕೇಂದ್ರೀಕರಣ ಆಗಲಿ, ಎಲ್ಲರೂ ಅಧಿಕಾರ ಸಿಗಲಿ, ನಮ್ಮದು ಒಂದಿಷ್ಟು ಮಾತು ನಡೀಲಿ ಅನ್ನುವಂಥ ಭಾವನೆ ಅವ್ರಲ್ಲಿರ್ಬೇಕು. ಇಲ್ಲಂತಲ್ಲ, ಅಲ್ಲಿ ಅವರು ಕೊಡ್ತಾ ಇದ್ದಾರೆ, ಕೊಡೋದು ಮಾಡ್ತಾನೆ ಇರ್ಬೋದು ಕೋರೆಯವ್ರು, ಇಲ್ಲಂತಲ್ಲ. ಬಟ್ ಭಾಳಷ್ಟು ರಿಪೋರ್ಟ್ಗಳು ಏನು ಹೇಳ್ತಾ ಇದ್ದಾವಪ್ಪ ಅಂದರೆ ಇಡೀ ಒಂದು ಏನು ಆಡಳಿತ ವ್ಯವಹಾರ ಅದಲ್ಲ, ಅದರಲ್ಲಿ ಯಾರದ್ದು ಮೂಗು ತೋರಿಸ್ಕೊಡೋದಿಲ್ಲ, ಮೂಗು ಹಾಕ್ಲಿಕ್ಕೆ ಕೊಡೋದಿಲ್ಲ, ಸಮೀಪ ಬರಲಿಕ್ಕೆ ಕೊಡೋದಿಲ್ಲ ಅನ್ನುವಂಥ ಒಂದು ಗಂಭೀರವಾದ ಆರೋಪ. ಅದಕ್ಕೆ ಅವ್ರು ಬಂಡಾಯ ಹೇಳ್ತಾ ಇದ್ದಾರೆ ಅನ್ನೋಂಥ ಮಾತು ಕೇಳಿ ಬರ್ತಾಯಿದೆ. ಹೀಗಾಗಿ ಅದರಲ್ಲೂ ಇತ್ತೀಚೆಗೆ ನಿಮಗೆ ಗೊತ್ತದೆ, ಜಾರಕಿಹೊಳಿ ಮಂತ್ರಿದವ್ರು ನಿಧಾನಕ್ಕೆ ಬೆಳಗಾವಿ ಜಿಲ್ಲೆ ತುಂಬ ವ್ಯಾಪಿಸ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಮತ್ತು ಅವರು ಗೊತ್ತಿದ್ದ ವಿಷಯದ ಈಗಾಗಲೇ ಒಂದು ST ಸಮುದಾಯಕ್ಕೆ ಸೇರಿದಂಥವ್ರು ಮತ್ತು ಬಲಾಢ್ಯರಿದ್ದಾರೆ, ಬುದ್ಧಿವಂತರಿದ್ದಾರೆ. ಇವರು ಲಿಂಗಾಯತರಲ್ಲಿ ಸಹಿತ ವಿಶ್ವಾಸ ಗಳಿಸ್ಕೊಂಡಿದ್ದಾರೆ, ಎಲ್ಲ ಸಮುದಾಯದಲ್ಲಿ ವಿಶ್ವಾಸ ಗಳಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಸಹಿತ ಗೊತ್ತು. ಹೀಗಾಗಿ ಈ 15-20 ಜನ ಇದ್ದಾರೆ ಡೈರೆಕ್ಟರ್ಸ್, ಹೊಂದಿದ್ದೇ ಇರಬೇಕು. ಆ ಡೈರೆಕ್ಟರ್ಗಳೆಲ್ಲ ಅದರಲ್ಲಿ ಮ್ಯಾಕ್ಸಿಮಮ್ ಸತೀಶ್ವರಗಳು ಹೊರಟಿದ್ದಾರೆ ಅನ್ನೋಂಥ ಭಯ ಮೋಸ್ಟ್ಲಿ ಕೋರೆಯವರೆಲ್ಲ ಮೂಡಿರಬೇಕು. ಆದರೆ ಇಲ್ಲಿಯವರೆಗೆ ನೋಡಿದಂಥ ಡೈರೆಕ್ಟರ್ಗಳ ಬಗ್ಗೆ ಒಂದು ಅಭ್ಯಾಸ ಮಾಡಿ ನೋಡಿದಂಗೆ ಅವ್ರು ಯಾರೂ ತಮ್ಮ ಲಿಂಗಾಯತನವನ್ನು ಬಿಡುವ ಸ್ಥಿತಿಯಲ್ಲಿ ಇಲ್ಲ. ಅವ್ರು ಕೋರೆಯವರು ಬೇಕು. ಆದರೆ ನಮಗೆ ಏನು ಇದರಿಂದ ಅನ್ನುವಂಥದ್ದು ಒಂದ್ಸಲ ಲಾಭ ಆಗಿರ್ಬೇಕಿಲ್ಲ ಅಂತಲ್ಲ, ನಮಗೆ ಅಲ್ಲಿ ಅಧಿಕಾರ ನಡೆಯುವುದಿಲ್ಲರಿ ಅವ್ರು ಹೇಳಿದಂಗೆ ಕೇಳ್ಕೊಂಡು ಹೋಗುವಂಥದ್ದು.
ಭಾಳ ಜನ ಏನು ಪೇಷಂಟ್ ಇದ್ದಾಗ ಒಂದು 4 ಲೈನ್ ಬರ್ಕೊಂಡು ಇವ್ರು ನೋಡ್ರಪ್ಪ ನಮ್ಮ ಹೋದ ಅಂತೇಳಿ ಇಷ್ಟೇ ಅಂದ್ಬಿಟ್ಟು ಮತ್ತೊಂದಿಲ್ಲ. ಮತ್ತು ನಾವು ಹೇಳಿದ್ದಿಲ್ಲ ಆಗ್ತದಂತ ಗ್ಯಾರಂಟಿನೂ ಇಲ್ಲ. ಹೀಗಾಗಿ ನಾವು ಯಾಕೆ ಇರೋದಲ್ಲ, ಅಧಿಕಾರ ಇಲ್ಲದ ಜಾಗ ಹಾಕಬೇಕು, ಅದಕ್ಕೆ ನಮಗೂ ಅಧಿಕಾರ ಕೊಡ್ರಿ ಅನ್ನುವಂಥ ಡಿಮಾಂಡ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಅದಾವೆ. ಅದು ಮುಸ್ಕಿನವ್ರು ನಡೆಯುವಂಥವು, ಅದು ಯಾರು ಮುಂದಂತರು ಒಬ್ಬರು ಮಾತುಗಳು ಅಷ್ಟೇ. ಯಾಕಂದ್ರೆ ನಮ್ಮಲ್ಲಿ ಒಂದು ಹೊಲಸು ಪದ್ಧತಿ ಇದೆ. ನಮ್ಮಲ್ಲಿ ಹೇಳೋರು ಏನಿರುತ್ತೆ ನಮ್ಮ ಜೊತೆ ಚರ್ಚೆ ಮಾಡ್ತಿರ್ತಾರಲ್ರಿ, ದಯವಿಟ್ರಿ ನಮ್ಮ ಹೆಸರೇ ಬೇಡ್ರಿ, ನಾವು ಅವ್ರಿಗೆ ಒಳಗೆ ನಡೋದು ಇಷ್ಟೇ ಹೇಳ್ತಾರೆ. ಯಾರು ಮುಂದೆ ಹೌದ್ರಿ ಅಲ್ಲಿ ನಡೆದ ಅವ್ಯವಹಾರ ನಡೆದಿದ್ದಾವ, ಇಂಥ ಘಟನೆಗಳಾಗಿದ್ದಾವೆ ಯಾರೂ ಹೇಳೋದಿಲ್ಲ. ಇದು ಇಲ್ಲಿಯ ಈ ದೇಶದ ಈ ನಾಡಿನ ಅದರಲ್ಲೂ ಜಿಲ್ಲೆದಿರುವ ಎಲ್ಲ ಕಡೆ ನಿಂತಿರ್ತಾರೆ. ಯಾವ ಬೆಳೆದು ನಿಂತಿರ್ತಾರಲ್ಲ ಆ ವ್ಯಕ್ತಿ ಅವ್ರ ಬಗ್ಗೆ ಮಾತಾಡೋದಕ್ಕೆ ಹೇಳೋದಕ್ಕೆ ಎಷ್ಟು ಅನಿಸ್ತಾರೆ ರೀ, ಬೇಡ ಹೋಗ್ರಿ, ಅದನ್ನು ಹೇಳೋಕೆ ಆಗೋದಿಲ್ಲ. ಇಲ್ಲೇ ಎಲ್ಲ ಕಡೆ ಇದ್ದದ್ದು ಇಲ್ಲದಂತ ಅಲ್ಲ. ಅಲ್ಲಿ KLE ಒಳಗೆ ಅಲ್ಲೇ ಈಗ ಅದೇ ರೀತಿ ಜಾರಕಿಹೊಳಿ ಜೊತೆಗೆ ಇರ್ತಾರೆ ಅನೇಕರು, ಅದೇನೋ ನೋಡುತ್ತಿರ್ತಾರೆ, ಹೇಳೋದಿಲ್ಲ ಬಂದು ಹೇಳಾಕ್ರಿ ಇಲ್ಲಿ ಬೇಡ. ನಾವು ಇವಲ್ಲಿ ನಾವು ಇಲ್ಲಿ ನೋಡ್ತಾ ಇದ್ದೀವಿ, ಇವ್ರೊಬ್ಬರ ಅಂತಲ್ಲ, ಜಾರಕಿಹೊಳಿ ಒಬ್ಬರ ಅಂತಲ್ಲ, ಇವನ್ ಇವರು KLE ನಮ್ಮ ಕೋರಿಯವರು ಅಂತಲ್ಲ, ಎಲ್ಲಿ ಹೋದರು ಇಂಥ ಜನ ಇದ್ದೇ ಇರ್ತಾರೆ. ಎಲ್ಲ MLAಗಳಿಂದ ಎಲ್ಲ ರಾಜಕಾರಣಿಗಳಿಂದ ಇಂಥ ಜನ ಅವ್ರಿಗೆ ಅವ್ರ ವಿರೋಧ ಇರ್ತದೆ, ಆದರೆ ಹೇಳಲಿಕ್ಕೆ ಧೈರ್ಯ ಮಾಡಲಿಕ್ಕೆ ಹೋಗೋದಿಲ್ಲ. ಅದನ್ನು ಇಂಡೈರೆಕ್ಟಾಗಿ ಹೇಳೋ ಪ್ರಯತ್ನ ನಮ್ಮ ಹತ್ರ ಮುಂದೆ ಹೇಳಿ ಪ್ರಯತ್ನ ಮಾಡ್ತಾರೆ. ಹಂಗೆ ಇವತ್ತಲ್ಲಿ ಬಂಡಾಯ ಜನ ಎದ್ದಾರೆ. ಆ ಬಂಡಾಯದವರು ಜಾರಕಿಹೊಳಿ ಕಡೆ ಇರಬಹುದಾ ಅನ್ನುವಂಥ ಒಂದು ಆತಂಕ ಸಹಜ ಕೋರಿ ಅವರಲ್ಲದ. ಯಾಕಂದರೆ DCC ಬ್ಯಾಂಕ್ ಈಗಾಗಲೇ ಲಿಂಗಾಯತರ ಕೈಯಿಂದ ಬಿಟ್ಟು ಹೋಗಿದೆ ಅಂತೇಳಿ ಇಲ್ಲಿಯ ಲಿಂಗಾಯತ ಪ್ರಮುಖ ಏನು ಇದ್ದಾರಲ್ಲ, ಈಗ ಲಿಂಗಾಯತ ನಾವು ಲೀಡರ್ ಅಂತೇಳಿ ಅವರೆಲ್ಲ ಅಸಮಾನ ತೊಗೊಳ್ತಿದ್ದಾರೆ. ಆದರೆ ಜಾರಕಿಹೊಳಿ ಅವರು 2ನೇ ಲೈನ್ ಇದೆ, ಅಂದ್ರೆ ಈ ಲಿಂಗಾಯತ ಪ್ರಥಮ ಲೈನ್ ಇದ್ದಾರೆ, ಅವ್ರು ಜಾರಕಿಹೊಳಿ ದೂರ ಇಟ್ಟಿದ್ದಾರೆ. ಆ ಲಿಂಗಾಯತ ಯಾರ ಅಧಿಕಾರ ಸಿಕ್ಕಿಲ್ಲ, ಯಾರ ಈ ಮೇಲೆ ಲಿಂಗಾಯತದಿಂದ ಪೆಟ್ಟು ತಿಂದಿದ್ದಾರೆ, ಅವರಿದ್ದಂಥವರು ಇವತ್ತು ಜಾರಕಿಹೊಳಿ ಜೊತೆ ಗುರುತಿಸ್ಕೊಳ್ತಾ ಇದ್ದಾರೆ. ಅವ್ರನ್ನ ಇವರು ಒಳ್ಳೆ ರೀತಿ ನಡೆಸ್ಕೊಳ್ತಾ ಇದ್ದಾರೆ ಅನ್ನೋದು ಭಾಳ ಸುದ್ದಿಗಳು ಕೇಳ್ತಾ ಇದ್ವಿ. ಅದು ಎಷ್ಟು ಮಟ್ಟಿಗೆ ಏನು ಅವ್ರು ಹೇಳ್ಬೇಕು ಅದನ್ನು. ಬಟ್ ಆದರೂ ಇಲ್ಲಿಯ ಬೆಳಗಾವಿ ಜಿಲ್ಲೆಯ ಅನೇಕ ಲಿಂಗಾಯತರು ಸಹಿತ ಇವತ್ತು ಜಾರಕಿಹೊಳಿ ಜೊತೆ ಕಾಣಿಸ್ಕೊಳ್ಳೋದ್ರಿಂದಾಗೆ ಸಹಜ ಕೋರಿ ಅವರಿಗೆ ತಮ್ಮಲ್ಲಿಯ ನಿರ್ದೇಶಕರ ಜೊತೆ ಸಂಪರ್ಕ ಇರಬಹುದಾ, ಮತ್ತು ಕೆಲವೊಬ್ಬರು ಸಂಪರ್ಕ ಇಟ್ಕೊಂಡಿದ್ದಾರೆ, ಇಲ್ಲಂತೂ ಅಲ್ಲ. ಯಾಕಂತಂದ್ರೆ ದೋಸ್ತಿ ಬೇಕಪ್ಪ ಯಾಕೆ ಹೇಳಿಸ್ಕೊಳ್ಳೋದು, ಒಬ್ಬರಿಗೆ ಸಂಬಂಧ ಬೇಕಾಗ್ತಾವ ಯಾಕೆ ಬಿಡಬೇಕು ಅಂತೇಳಿ ಅನೇಕ ನಿರ್ದೇಶಕರು ಅವ್ರ ಜೊತೆ ಗೆಳತನ ಹಿಡ್ಕೊಂಡು ಇರ್ಬೋದು. ಸ್ವತಃ ಕೋರಿ ಅವರು ಸತೀಶ್ ಅವ್ರ ಜೊತೆ ಗೆಳತನ ಹಿಡ್ಕೊಂಡಿದ್ದಾರೆ ಅನ್ನೋದು ನಮಗೂ ನಿಮಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ಯಾವ ವ್ಯಕ್ತಿ ಯಾವ ಟೈಮ್ಗೆ ಹೆಲ್ಪ್ ಆಗ್ತದೆ ಹೇಳಕ್ಕೆ ಬರೋದು ಅಂತೇಳಿ ಕೋರಿ ಅವ್ರದ್ದು ಇರ್ಬೋದು, ಸತೀಶ್ ಅವ್ರದ್ದು ಇರ್ಬೋದು. ಯಾಕೆ ಒಬ್ರಿಗೆ ಒಂದೊಂದು ಬೇಕಾಗ್ತದೆ ಒಮ್ಮೊಮ್ಮೆ. ಆ ದೃಷ್ಟಿ DCC ಬ್ಯಾಂಕ್ನ ಇಲೆಕ್ಷನ್ ಸಂದರ್ಭದಲ್ಲೂ ಕೋರಿ ಅವರು ಜಾರಕಿಹೊಳಿ ಜೊತೆ ಕಾಣಿಸ್ಕೊಂಡಿದ್ದು ನಾವು ನೋಡಿದ್ವಿ. ಅಂದ್ರೆ ಸಮಯಕ್ಕೆ ಹೆಂಗೆ ಬರ್ತದೆ ಹಾಗೆ ಇಟ್ಕೊಂಡು ಹೋಗುವಂಥದ್ದು. ಇಲ್ಲಿ ವೈಯಕ್ತಿಕ ಈರ್ಷೆ ಆಗಲಿ, ಒಬ್ಬರು ಬೆಳೆ ಕೊಡಬಾರ್ದು ಅನ್ನೋದಾಗಲಿ ಒಳಗಿದ್ದರೂ ರೈತ ತೋರಿಸ್ಕೊಳ್ಳೋದಿಲ್ಲ. ನಾಗರಿಕತೆ ನೆಲೆಗಟ್ಟಿನಾಲೆ ಎಲ್ಲ ಇರೋದ್ರಿಂದ ಈಗ ಅಲ್ಲಿಯ ನಿರ್ದೇಶಕರು ಇವರು ನಿಂತಿದ್ದರಿಂದಾಗಿ ಇತ್ತೀಚೆಗೇನೋ ಸತೀಶ್ ಜಾರಕಿಹೊಳಿ ಭೇಟಿಯಾಗಿ ಮಾತಾಡಿದ್ರ ಅಂತ ಅನ್ನೋಂಥ ಸುದ್ದಿಗಳಿದ್ದಾವ. ಯಾಕೆ ಮಾತಾಡಿದ್ರು ಅದು ಕುತೂಹಲನ ಸಹಜದ ಮನುಷ್ಯಂದು ಯಾಕೆ ಭೇಟಿ ಆದರು. ಯಾಕಂದ್ರೆ ಹುಟ್ಟಹಬ್ಬಕ್ಕನ್ನು ಕರೆಸಲಾರದಂತಹ ಕೋರೆಯವರು ಸತೀಶ್ ಅವ್ರಿಗೆ ಸಪ್ರೇಟಾಗಿ ಹೋಗಿ ಭೇಟಿ ಆಗುವಂಥದ್ದು ಈಗೇನು ಅವಶ್ಯಕತೆ. ಯಾರ್ಯಾರು ಬಂಡಾಯಗಾರ ತಿಳ್ಕೊಳ್ಳೋ ಸಲುವಾಗಿಯೋ ಮತ್ತೇನು ಮಾಡೋ ಸಲುವಾಗಿಯೋ ನೀವು ಇದರಲ್ಲಿ ಭಾಗವಹಿಸಬೇಡ ಅಂತ ಹೇಳೋ ಸಲುವಾಗಿ ಇರ್ಬೋದು, ಯಾವುದೋ ಒಂದು ಇರ್ಬೋದು. ಒಟ್ಟಿನಲ್ಲಿ ಭೇಟಿ ಆಗಿದ್ದೇನು ಸುಳ್ಳಲ್ಲ ಅನ್ನುವಂಥ ಕೆಲವೊಂದು ಫೋಟೇಜಸ್ ಬರ್ತಾ ಇದ್ದಾವೆ. ಏನೂ ಅಲ್ಲಿ ಒಂದು ಮಾತ್ರ ಸತ್ಯ, ಕೋರೆ ಅವ್ರನ್ನ ತಿಳ್ಕೊಬೇಕು. ನಾನು ಆಯಿತು, ಕೋರೆ ಆಯಿತು, ಇನ್ನೊಬ್ಬ ವ್ಯಕ್ತಿ ಆಯಿತು, ಇವರು ಸತೀಶ್ ಅವರಾಯ್ತು, ಮತ್ತೊಬ್ಬರಾಯ್ತು, ನಾವು ಶಾಶ್ವತ ಅಲ್ಲ ರೀ. ನಮ್ಮ ಕೈಗೆಲ್ಲ ಇರಬೇಕು ಅನ್ನೋದು ತಪ್ಪು. ಪ್ರಜಾಪ್ರಭುತ್ವ ದೇಶದಲ್ಲಿದ್ದೀವಿ ನಾವು. ಒಳ್ಳೆಯವರು ಯಾರಿದ್ದಾರೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಾಗಿದ್ದು ಒಬ್ಬ ಸಜ್ಜನ ವ್ಯಕ್ತಿಯ ಕರ್ತವ್ಯ. ಹಂಗೆ ಕೋರಿ ಅವರು ಅವ್ರ ಅನೇಕ ಡೈರೆಕ್ಟರ್ಗಳಲ್ಲಿ ಒಳ್ಳೆಯವರಿದ್ದಾರೆ. ಒಳ್ಳೆಯವ್ರನ್ನ ಕಾರ್ಯಾಧ್ಯಕ್ಷರನ್ನಾಗಿಯೋ ತಮ್ಮ ಮಗನ ಒಳ್ಳೆಯವಂತ ಯಾಕೆ ಅಂತಾರೆ. ಒಂದಿಷ್ಟು ರಾಜಕಾರಣಿಗಳು ಹಂಗಾಗಿದ್ದೀವಿ. ಎಲ್ಲ ರಾಜಕಾರಣಿಗಳು ತಮ್ಮ ಮಕ್ಕಳನ್ನ ಬೆಳೆಸೋದು, ತಮ್ಮ ಹಳೆಯರನ್ನ ಮಗಳನ್ನು ಬೆಳೆಸುವಂಥ ಪ್ರವೃತ್ತಿಯನ್ನು ನಾವು ನೋಡ್ತಾ ಇದ್ದೀವಿ. ಕೋರೆಯವ್ರಲ್ಲೂ ಅದಕ್ಕಾಗಿ ಅದು ಬಿಟ್ಟು ಹೊರಗೆ ಬಂದ ಯೋಗ್ಯರು ಯಾರದಾರ ಅವ್ರಿಗೆ ಯಾಕಂದ್ರೆ ಹಿಂದಿಲ್ಲ ನಾಳೆ KLE ಇವತ್ತು ಬೆಳೆದು ನಿಂತದ್ದು ಭಾಳ ದೊಡ್ಡ ಸಂಸ್ಥೆ ಆಗಿದೆ. ಅದ್ರ ಬಗ್ಗೆ ಎಲ್ಲರಿಗೂ ಹೆಮ್ಮೆ ಅದ. ಹೌದಪ್ಪ ಇಂಥ ಸಂಸ್ಥೆ ಕಟ್ಟಬೇಕು, ಚಲೋ ಆಯ್ತು. ಆದ್ರೆ ಇನ್ನಷ್ಟು ಏನಾಗಬೇಕಾಗಿದ್ರೆ ಬಡವರಿಗೆ ಸ್ವಸ್ಥಾದಂಗೆ ಸಿಗುವಂಥ ಒಂದು ವ್ಯವಸ್ಥೆ ಎಲ್ಲ ಆಗಬೇಕಾಗ್ಯದ. ದುಡ್ಡಿದ್ದವ್ರಿಗೆ ಮಾತ್ರ KLE, ದುಡ್ಡಿದ್ದವ್ರಿಗೆ ಇಲ್ಲ ಅನ್ನುವಂಥದ್ದು ಏನೋ ಸುಮ್ಮನೆ ಒಂದಿಷ್ಟು ನಿಮಗೆ ಗೊತ್ತದ, ನಮಗೆ ಗೊತ್ತದ. ಗೌರ್ಮೆಂಟ್ ಕೆಲವೊಂದು ಸ್ಕೀಮ್ಗಳಿದಾವೆ, BPL ಅದು ಇದು ಅಂಥ ಜನರು ಒಂದಿಷ್ಟು ಏನೋ ಉಪಯೋಗ ತೊಗೊಳ್ತಾರೆ. ಬಟ್ ಅವ್ರಿಗೂ ಸಹಿತ ಉದಾಹರಣೆಗೆ ಸ್ಟಂಟ್ ಹಾಕ್ತಾರಂತ ಹೇಳ್ತೀವಿ. ಗೌರ್ಮೆಂಟ್ ಕೊಡ್ತದೆ ಸ್ಟಂಟ್ ಇದ್ದೆಲ್ಲ ಖರ್ಚು. ಅದು ಕೊಟ್ಟರು ಸಹಿತ ಮ್ಯಾಲ ಒಂದು ಸ್ಟಂಟಿಗೆ 20,000 ರೂಪಾಯಿ, 30,000 ರೂಪಾಯಿ, 40,000 ರೂಪಾಯಿ ಅಲ್ಲಿಯ ಸಿಬ್ಬಂದಿಗಳು ಗಪ್ಚಿಪ್ ತೊಗೊಳ್ತಾರೆ ಅನ್ನೋದು ಆರೋಪಗಳಿದ್ದಾವೆ. ಇದೊಂದೇ ದವಾಖಾನೆದಲ್ಲ, ಇದೊಂದು KLEದಲ್ಲ, ಇವನ್ ಅರಿಹಂತದಲ್ಲೇ ಮತ್ತೊಂದರಲ್ಲಿ ಇದನ್ನು ನಾವು ಕಾಣ್ತಾ ಇದ್ದೀವಿ.
ಹೀಗಾಗಿ ಇಂಥ ಒಂದು ಪ್ರಮಾಣ ಕಡಿಮೆ ಮಾಡಿ BPL ಬಡವರಿಗೆ ಒಂದಿಷ್ಟು ಅನುಕೂಲ ಮಾಡುವಂಥ, ಅದರಲ್ಲೂ ಬಡ ಲಿಂಗಾಯತರಿಗೆ ನಮ್ಮ ಎಜುಕೇಷನ್ ಸೊಸೈಟಿಯಿಂದ ಫ್ರೀ ಶಿಕ್ಷಣ ಕೊಡಿಸುವಂಥ, ಬರೀ ಕೇವಲ SLC ತನ ಅಲ್ಲ, ABBS BEನೋ ಅಥವಾ ಒಂದು ಚಲೋ ಪ್ರೊಫೆಷ್ನಲ್ ಕೋರ್ಸ್ಗಳಿಗೆ ಫ್ರೀ ಅತಿ ಬಡ ಲಿಂಗಾಯತರಿಗೆ, ಅತಿ ಹಿಂದುಳಿದವ್ರಿಗೆ ಮಾಡುವಂಥ ಕೆಲಸ ಮಾಡಿದರೆ ಇನ್ನೂ ಎತ್ತರಕ್ಕೆ ಕೈಲಿ ಬಗ್ಗೆ ಎಲ್ಲರೂ ನಡೀತಾರೆ ಅನ್ನೋ ಮಾತು ಏನು ಸುಳ್ಳಲ್ಲ ಅಂತ ಹೇಳ್ತಾ, ಇಲ್ಲಿ ಒಟ್ಟಲ್ಲಿ ಭಯ ಮಾತ್ರ ಮುಡಿದ ಖರೆ ಅನ್ನೋ ಮಾತ್ರ ಅವ್ರನ್ನ ಸಮೀಪದಿಂದ ಬಲ್ಲವ್ರು ಮಾತಾಡ್ತಾ ಇದ್ದಾರೆ. ಈಗ ನೀವೇನಂತೀರಿ? ಕೋರೆಯವರು ಅಂಜಿದಾರ ಅಥವಾ ಕೋರೆಯವರು ವಿಚಾರ ಮಾಡ್ತಾ ಇದ್ದಾರೆ, ಮಗನಂತೆ ಮಾಡಿದಾರ ಒಳಗಾಗ್ಬೋದು ಅಂತೇಳಿ. ಯಾರಿಗೂ ಗೊತ್ತು ಏನಾಗ್ತದೆ ಗೊತ್ತಿಲ್ಲ, ಭವಿಷ್ಯದಲ್ಲಿ ಏನು ಅಡುಗೆದ ಅಂತೇಳಿ. ಆದರೆ ಒಂದು ಮಾತ್ರ ಸತ್ಯ, ಆರಾಮ ಹೆಂಗೆ ಇರ್ತದೆ ಅಂಚು ಒಂದು ಇರ್ತದೆ ಅದಕ್ಕೆ ಅನ್ನೋದು ಸತ್ಯ ನಾವು ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮನ್ ಸತ್ಯ ಕೈಗಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.